ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು. ಮಶ್ರೂಮ್ ಸಾಂಬಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ಮಶ್ರೂಮ್ ಸಾಂಬಾರು ಸೇಮ್ ಮಟನ್ ಸಾಂಬಾರು ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸೇಮ್ ಅದೇ ಥರನೇ ಬರುತ್ತೆ. ಇನ್ನು ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಮಧ್ಯಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಾನು ಹೆಂಗೆ ಅಂತ ಅಂದರೆ, ಯಾರಾದರೂ ಏನಾದರೂ ಅಂದರೆ ಅಥವಾ ಏನೋ ಒಂದು ಮಿಸ್ಟೇಕ್ ಆಯಿತು ಅಂತ ಅಂದರೆ ಅವ್ರ ಮುಂದೆ ಮಗು ಕೊಡ್ದಂಗೆ ಹೇಳಬೇಕು ಅಂತ ಮನಸ್ಸಲ್ಲಿರುತ್ತೆ. ಬಟ್ ಹೇಳ್ಬೋದಾ ಹೇಳ್ಬಾರ್ದು ಅನ್ನೋ ಒಂದು ಇದರೊಳಗೆ ಮನೆಗೆ ಬಂದುಬಿಟ್ಟು ಅವ್ರು ಮಾಡಿದ ಹಾಗೆ ಹಿಂಗೆ ಅಂತ ಹೇಳಿ ನನ್ನ ಒಂದು ಫ್ರಸ್ಟ್ರೇಷನ್ನು, ಕೋಪ ಎಲ್ಲನೂ ನಾನು ಹಾಕೋದು ನನ್ನ ಹಸ್ಬೆಂಡ್ ಮೇಲೆ ಮಾತ್ರ. ಅದು ಏನು ಕಾನ್ಫಿಡೆಂಟ್, ಏನು ಧೈರ್ಯ ಅಂತ ಗೊತ್ತಿಲ್ಲ. ನಾನು ಏನು ಕೋಪ ಮಾಡಿಕೊಂಡು ಸೈಲೆಂಟಾಗಿರ್ತಾರೆ ಅನ್ನೋ ಒಂದು ಉದ್ದೇಶನೋ ಏನೋ ಗೊತ್ತಿಲ್ಲ. ನನ್ನ ಲೈಫಲ್ಲೇ ನಾನು ತುಂಬ ಜಗಳ ಮಾಡೋದು. ಯಾರ ಹತ್ರನೂ ನಾನು ಆ್ಯಕ್ಚುಲಿ ಜಗಳ ಮಾಡೋದೇ ಇಲ್ಲ. ಮಾಡೋದು ಒಂದೇ ನನ್ನ ಹಸ್ಬೆಂಡ್ ಹತ್ರ, ಇಲ್ಲ ನನ್ನ ಮಗಳ ಹತ್ರ, ಇವರಿಬ್ಬರ ಹತ್ರನೇ. ಸೊ ಅದು ಬಿಟ್ಟರೆ ನನ್ನ ನೆನಪು ಇಲ್ಲ ನಾನು ಬೇರೆಯವ್ರ ಹತ್ರ ಜಗಳ ಮಾಡಿರೋದು. ನಿಮ್ಮ ಮನೇಲೂ ಹೀಗೇನಾ? ನೀವೇನಾದರೂ ಮನೆ ಒಳಗೆ ಹುಲಿ, ಬೀದಿಲಿ ಹುಲಿ ಅನ್ನೋ ಕ್ಯಾರೆಕ್ಟರ್ ಥರ ಇರ್ತೀರಾ ಅಂತ. ಸೊ ನಾವು ಹೊರಗಡೆ ಎಲ್ಲ ಸೈಲೆಂಟಾಗಿರ್ತೀವಿ. ನನ್ನ ಕೋಪ ತಾಪ ಏನೇ ಬೇಜಾರಿದ್ರು ಅದು ನಾ ಹಾಕೋದು ನನ್ನ ಹಸ್ಬೆಂಡ್ ಮೇಲೇ. ಪಾಪ ಅಂತ ಅನಿಸುತ್ತೆ, ಬಟ್ ತುಂಬ ಲಕ್ಕಿ ಅಂತ ಕೂಡ ಅನಿಸುತ್ತೆ ಒಂದೊಂದು ಸರಿ. ಹಾಗೆ ಇರ್ತೀನಿ ಕೂಡ. ನೀವು ಯಾರಾದರೂ ಆ ಥರ ಇದ್ದೀರಾ? ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಅನ್ನೋ ಒಂದು ಇದರಲ್ಲಿ ನಾವು ಮಗು ಕೊಡ್ದಂಗೆ ಹೇಳ್ತೀವಿ, ಯಾವುದನ್ನು ನಾವು ಹೈಡ್ ಮಾಡ್ಕೊಳ್ಳಲ್ಲ, ಅಲ್ಲಿಂದ ಅಲ್ಲಿಗೆ ಹೇಳ್ಬಿಡ್ತೀವಿ ಅನ್ನೋ ಕ್ಯಾರೆಕ್ಟರ್ ಇದ್ದೀರಾ? ಕಮೆಂಟ್ ಮಾಡಿ ಹೇಳಿ. ಇನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಶ್ರೂಮ್ ಸಾಂಬಾರು ಟೇಸ್ಟ್ ಸೂಪರ್ ಆಗಿತ್ತು. ಇನ್ನೊಂದು ಮಿನಿ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.